ಇರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಮಣ್ಣು, ಉತ್ತಮವಾಗಿರ್ತಕ್ಕಂಥ ವಾತಾವರಣ ಎಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ ದೇವೇಂದ್ರಪ್ಪನವರು ತಿಳಿಸಿದ್ದಾರೆ ನಿಮಗೆಲ್ಲ. ಸೊ ಎಲ್ಲ ಬೆಳೆಗಳಲ್ಲೂ, ಎಲ್ಲ ವಾತಾವರಣದಲ್ಲೂ ಎಲ್ಲ ಬೆಳೆಗಳನ್ನು ಬೆಳಿಬೋದು. ಎಲ್ಲ ಮಣ್ಣುಗಳಲ್ಲೂ, ಎಲ್ಲ ವಾತಾವರಣದಲ್ಲೂ ಎಲ್ಲ ಬೆಳೆಗಳ ಕಾಲದಲ್ಲಿ ಹೂವು ಮತ್ತು ಕಾಳು ಚೆನ್ನಾಗಿ ಕಟ್ಟುತ್ತೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಅವಾಗ ಮಾತ್ರ ಆ ಕ್ರಾಪ್ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕೆ ಹೊರತು ಸುಮ್ಮನೆ ಯಾವುದೋ ಒಂದು ಕ್ರಾಪ್ ಹಾಕಿ ಬೆಳೆಯುತ್ತೆ ಅಂತಕ್ಕಂಥದ್ದಲ್ಲ. ಅದು ಹೂ ಕಟ್ಟಬೇಕು, ಕಾಯಿ ಬರಬೇಕು, ಅದು ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಬಂದರೆ ಮಾತ್ರ ಆವಾಗ ರುಚಿ, ಸ್ವಾದ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ. ನಮ್ಮ ಒಂದು ಕೊಪ್ಪಳ ಜಿಲ್ಲೆಯನ್ನು, ಅದರಲ್ಲಿನೂ ಕೂಡ ಕುಷ್ಟಗಿ ತಾಲೂಕನ್ನು ನಾವು ಹಣ್ಣುಗಳ ಕಣಜ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಪ್ಪ ಅಂತಂದರೆ ಇಲ್ಲಿ ಬೆಳೆದಿರ್ತಕ್ಕಂಥ ಒಂದು ಹಣ್ಣುಗಳು ಏನಿದೆ, ಈ ರುಚಿ ಎಲ್ಲೂ ಬೇರೆ ತಗ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದನೇದಾಗಿ. ಆಮೇಲೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿಯನ್ನು ಬಿಟ್ಟರೆ ಉಳಿದ ಎಲ್ಲ ತಾಲೂಕುಗಳು ಕೂಡ ಒಣಭೂಮಿ ಪ್ರದೇಶ ಇರ್ತಕ್ಕಂಥದ್ದು. ಈಗ ಗಂಗಾವತಿ ತಾಲೂಕಿನಲ್ಲಿ ಅಕ್ಕಿಯನ್ನು ಬೆಳೆದ್ಬಿಟ್ಟು ಅತಿ ಹೆಚ್ಚು ಗೊಬ್ಬರವನ್ನು ಹಾಕ್ತಕ್ಕಂಥ ತಾಲೂಕು ಕರ್ನಾಟಕದಲ್ಲಿ ಯಾವುದಾದ್ರೂ ಇತ್ತಪ್ಪ ಅಂತಂದರೆ ಅದು ಗಂಗಾವತಿ ತಾಲೂಕು ಅಂದರೆ ಎರಡು ತಪ್ಪಲ್ಲ. ಗೊಬ್ಬರ ಹಾಕ್ಬೇಕು, ಹಾಕ್ಬಾರ್ದು ಅಂತಲ್ಲ. ಬೆಳೆಗಳಿಗೆ ಎಷ್ಟು ಬೇಕು, ಮಣ್ಣಿನ ಸಾಮರ್ಥ್ಯಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟೇ ಗೊಬ್ಬರವನ್ನು ಹಾಕಿದರೆ ಪರವಾಗಿಲ್ಲ. ಅತ್ಯಂತ ಹೆಚ್ಚಾಗಿ ಪೆಸ್ಟಿಸೈಡ್ ಹೊಡಿತಕ್ಕಂಥ ಒಂದು ತಾಲೂಕು ಅಂತಂದರೆ ನಮ್ಮ ರಾಜ್ಯದಲ್ಲಿ ಅದು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಗಂಗಾವತಿ ಅಂತಂದರೆ ತಪ್ಪಾಗಲಾರದು. ಇವತ್ತಿನ ದಿವಸ ಗಂಗಾವತಿಯಲ್ಲಿರ್ತಕ್ಕಂಥ ಅಕ್ಕಿಯನ್ನು ತಿಂದರೆ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥದ್ದು ಇದೆ. ಕೆಲವು ಹಳ್ಳಿಗಳು ಈಗ ಆಲ್ರೆಡಿ ಕ್ಯಾನ್ಸರ್ ಪೀಡಿತ ಪ್ರದೇಶಗಳಾಗಿದ್ದಾವೆ. ಮೊನ್ನೆ DC ಅವರು ಭೇಟಿಯಾದಾಗ ಒಂದು ಮೀಟಿಂಗ್ನಲ್ಲಿ ಮೆನ್ಷನ್ ಮಾಡಿದ್ರು, ಗಂಗಾವತಿ ಮತ್ತು ಸಿರುಗುಪ್ಪ ತಾಲೂಕಿನಲ್ಲಿ 2 ಹಳ್ಳಿಗಳಿದ್ದಾವೆ, ಈಗ ಆಲ್ರೆಡಿ ಕ್ಯಾನ್ಸರ್ ಶುರುವಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿರ್ತಕ್ಕಂಥ ಅಕ್ಕಿಗೆ ಹೊಡಿತಕ್ಕಂಥ ಪೆಸ್ಟಿಸೈಡ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ನಿಜವಾಗ್ಲೂ ನೀವು ನೋಡಿದ್ರೆ ಖಂಡಿತವಾಗ್ಲೂ ತಿನ್ನಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪೆಸ್ಟಿಸೈಡನ್ನು ಹೊಡಿತಾರೆ, ಗೊಬ್ಬರವನ್ನು ಹಾಕ್ತಾ ಇದ್ದಾರೆ. ಆದಷ್ಟು ಗೊಬ್ಬರವನ್ನು ಹಾಕೋದನ್ನು ಕಡಿಮೆ ಮಾಡಿ ಸಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಹುಳಿ ಗೊಬ್ಬರ, ಇಂಥ ಗೊಬ್ಬರಗಳನ್ನು ಹೆಚ್ಚು ಹಾಕಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಮುಂದುವರಿಬೇಕು ಅಂತಕ್ಕಂಥದ್ದನ್ನ ಬಹಳ ಮುಖ್ಯ.